ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ರಾಜ್ಯದ ವಿಶೇಷಚೇತನರಲ್ಲಿ, ವಿಶೇಷಚೇತನರ ಸಂಘಟಕರಲ್ಲಿ ಪುನರ್ವಸತಿ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿರುವ, ಅದರಲ್ಲೂ ಮುಖ್ಯವಾಗಿ ನಮ್ಮ ಚಾನೆಲ್ ಜೊತೆಗೆ ಸುಮಾರು ವರ್ಷಗಳಿಂದ ಇತ್ತಿತ್ತಲಾಗಿ ಸಂಪರ್ಕಕ್ಕೆ ಬಂದು ತಮ್ಮ ತಾಲೂಕು ಮಟ್ಟದ ಕಾರ್ಯಕ್ರಮಗಳ ವರದಿಗಳು ನಮ್ಮ ಚಾನೆಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ವರದಿಗಳು ಹಂಚಿಕೊಂಡಂತಹ ಸ್ನೇಹಿತರು ಮಾತ್ರ. ವರದಿ ಹಂಚಿಕೊಳ್ಳದೇ ಇರುವವರು ತಮ್ಮ ಇಚ್ಛಾಶಕ್ತಿ ಬಿಟ್ಟದ್ದು. ಆತ್ಮೀಯರು, ಚಾನೆಲ್ ಹಿತೈಷಿಗಳು, ಅಭಿಮಾನಿಗಳು ತಮ್ಮೆಲ್ಲರಲ್ಲಿ ಈ ಹೊಸ ವರ್ಷದ ಸಂದರ್ಭದಲ್ಲಿ ಕೇಳಬಹುದು ಎನ್ನುವ ನಂಬಿಕೆ ವೇಳೆ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಪೂರ್ವ ಮನವಿ ಮಾಡಿಕೊಳ್ಳಲು ಚಾನೆಲ್ ಬಳಗ ಬಯಸಿದೆ. ಈ ವಿಚಾರದಲ್ಲಿ ತಮಗೆ ಒಪ್ಪಿಗೆ ಇಲ್ಲ ಅಂದ್ರೆ ಬೇಜಾರಿಲ್ಲ, ಆದರೆ ಇದನ್ನು ಇಟ್ಟುಕೊಂಡು ಚಾನೆಲ್ ಬಗ್ಗೆ ಅಪಪ್ರಚಾರ ಮಾಡದೇ ಇದ್ರೆ ಅದೇ ನಮಗೆ ಸಹಕಾರ ಸಾಕು ಎಂದು ಕೇಳಿಕೊಂಡು ಒಂದು ವಿಚಾರ ತಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ರಾಜ್ಯದಲ್ಲಿ ಕೆಲವರು ಚಾನೆಲ್ ನಡೆಸುವವರಿಗೆ ದುಡ್ಡು ಬರುತ್ತದೆ ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ ಎಂಬುದು ಚಾನೆಲ್ ಗಮನಕ್ಕೆ ಬಂದಿದ್ದು, ಆದರೆ ತಾವೆಲ್ಲರೂ ತಿಳಿದವರು ಇದ್ದೀರಿ, ಎಷ್ಟು ವ್ಯೂಸ್ ಆಗಬೇಕು, ಎಷ್ಟು ಏನು ಎಂಬುದು, ಒಂದು ಚಾನೆಲ್ ಬಗ್ಗೆ ಏನೇನಿರುತ್ತದೆ, ಎಷ್ಟು ಜನರು ನೋಡಿದರೆ ದುಡ್ಡು ಬರುತ್ತದೆ ಎಂದು. ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಬೇಡ, ಹೇಳುವವರು ಹೇಳುತ್ತಾ ಇರುತ್ತಾರೆ. ಈ ವಿಡಿಯೋ ಮೂಲಕ ಕೇಳಿಕೊಳ್ಳುವುದು ಏನೆಂದರೆ, ತಮ್ಮಿಂದ ಹೊಸ ವರ್ಷದ ಅಂದರೆ ನಾಳೆ ಬರಲಿರುವ ಹೊಸ ವರ್ಷ 1/1/2026ರ ಶುಭಾಶಯ ಕೋರುವಂತಹ ಜಾಹೀರಾತುಗಳು ನೀಡುವ ಮೂಲಕ, ಅಂದರೆ ತಮ್ಮ ಒಬ್ಬರ ಫೋಟೋ ಹಾಕಿಯಾಗಲಿ, ತಮ್ಮ ಸ್ನೇಹಿತರು ಸಹೋದ್ಯೋಗಿಗಳ ಗುಂಪು ಸೇರಿ ಫೋಟೋಗಳು ಹಾಕಿ ಜಾಹೀರಾತು ನೀಡುವ ಮೂಲಕ ಸಹಾಯ ಮಾಡಬಹುದು. ಆ ಕಾರಣಕ್ಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಂಡು ಈ ವರದಿಯನ್ನು ಮಾಡಿ ಈ ವಿಡಿಯೋ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಾಳೆ ಆಗುವವರು ನಾಳೆ ಸಹಾಯ ಮಾಡಬಹುದು ಅಥವಾ ಜನವರಿ ತಿಂಗಳದ 1 ವಾರದವರೆಗೆ ಜಾಹೀರಾತು ನೀಡುವ ಮೂಲಕ ಚಾನೆಲ್ ಬೆಳವಣಿಗೆಗೆ ಸಹಕಾರ ನೀಡಬೇಕು. ಜಾಹೀರಾತು ಮೂಲಕ ಕೊಡದೆ ಹೋದರೆ ಬೇರೆ ರೀತಿಯಲ್ಲಿ ಸಹಕಾರ ಬೇಡವೇ ಬೇಡ, ಇಲ್ಲದಿದ್ದರೆ ಬೇಡ. ಕಾರಣ, ಉಚಿತ ಪ್ರಸಾರ ಮಾಡುತ್ತಿರುವ ಚಾನೆಲ್ ಮಧ್ಯದಲ್ಲಿ ಸಹಕಾರ ಕೇಳಲು ಆಗುವುದಿಲ್ಲ. ಅದೇ ಕಾರಣಕ್ಕೆ ಈ ಹೊಸ ವರ್ಷಾಂಶದ ಸಂದರ್ಭದಲ್ಲಿ ಸಹಾಯ ಸಹಕಾರ ಕೇಳಬಹುದು, ತಾವು ಮಾಡಬಹುದು, ಚಾನೆಲ್ ಮನವಿ ಮಾಡಿ ಕೇಳಬಹುದು ಎಂದು ಚಾನೆಲ್ ಬಳಗದಿಂದ ಕೇಳುತ್ತಾ ಮನವಿ ಮಾಡಿಕೊಂಡಿರುವುದು. ಕೊನೆಯಲ್ಲಿ ತಮಗೆ ಮತ್ತೊಮ್ಮೆ ಹೇಳುವುದೇನೆಂದರೆ, ಜಾಹೀರಾತು ನೀಡುವ ಮೂಲಕ ಚಾನೆಲ್ ಬೆಳವಣಿಗೆಗೆ ಸಹಕರಿಸಿ, ಅನ್ಯಥಾ ಭಾವಿಸಬೇಡಿ, ಅಪಪ್ರಚಾರ ಮಾಡಬೇಡಿ ಎಂದು ಕೇಳಿಕೊಂಡು ತಮಗೆ ಎಲ್ಲರಿಗೂ ಧನ್ಯವಾದಗಳು.